ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ಅಧ್ಯಾಯ 14 ಶಕ್ತಿಯ ಆಕಾರಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ. ಘಟಕ ಪ್ರಶ್ನೋತ್ತರಗಳು. ಒಂದು ಶಕ್ತಿಯ ಉತ್ತಮ ಆಕಾರ ಯಾವುದು? ಉತ್ತರ: ಒಂದು ಉತ್ತಮ ಶಕ್ತಿಯ ಆಕಾರ ಯಾವುದು ಎಂದು ಹೇಳುವುದಾದರೆ ಅದು ಪ್ರತಿಘಟಕ ಪರಿಮಾಣ ಅಥವಾ ದ್ರವ್ಯರಾಶಿಗೆ ಅತಿ ಹೆಚ್ಚು ಕೆಲಸ ಮಾಡುವುದು, ಸುಲಭವಾಗಿ ದೊರೆಯುವಂಥದ್ದು, ಸುಲಭವಾಗಿ ಸಂಗ್ರಹಿಸಲು ಸಾಗಿಸಲು ಸಾಧ್ಯವಾದದ್ದು, ಬಹುಶಃ ತುಂಬ ಮುಖ್ಯವಾದದ್ದು, ಮಿತವ್ಯಯಕಾರಿಯಾದದ್ದು. 2. ಉತ್ತಮ ಇಂಧನ ಯಾವುದು? ಜೈವಿಕ ಅನಿಲದಲ್ಲಿ 75% ಮಿಥೇನ್ ಅನಿಲ ಇರುವುದರಿಂದ ಇದು ಅತ್ಯುತ್ತಮ ಇಂಧನವಾಗಿದೆ ಮತ್ತು ಇದು ಹೊಗೆರಹಿತವಾಗಿರುತ್ತದೆ. 3. ನಿಮ್ಮ ಆಹಾರವನ್ನು ಬಿಸಿ ಮಾಡಲು ಯಾವುದಾದರೂ ಶಕ್ತಿಯ ಆಕಾರವನ್ನು ಉಪಯೋಗಿಸುವುದಾದರೆ ಯಾವುದನ್ನು ಆಯ್ಕೆ ಮಾಡುವಿರಿ ಮತ್ತು ಏಕೆ? ಪರಿಸರದಲ್ಲಿ ಸುಲಭವಾಗಿ ದೊರೆಯುವ ಶಕ್ತಿಯ ಆಕಾರವನ್ನು ನಾವು ಆಯ್ಕೆ ಮಾಡಬೇಕಾಗುತ್ತದೆ. ಆದರೆ ಎಲ್ಲಕ್ಕಿಂತ ಉತ್ತಮವಾದದ್ದು ಜೈವಿಕ ಅನಿಲ. ಉರಿದಾಗ ಹೊಗೆಯ ಉತ್ಪತ್ತಿಯಾಗುವುದಿಲ್ಲ. ಜೈವಿಕ ಅನಿಲವು ಎಲ್ಲಕ್ಕಿಂತ ಹೆಚ್ಚಿನ ಶಾಖವನ್ನು ಉತ್ಪತ್ತಿ ಮಾಡುವುದು. ಇದನ್ನು ಬಳಸುವುದು ಮತ್ತು ಸಾಗಿಸುವುದು ತುಂಬ ಸುಲಭವಾಗಿದೆ. ಘಟಕ ಪ್ರಶ್ನೋತ್ತರಗಳು 2. 1. ಪಳೆಯುಳಿಕೆ ಇಂಧನಗಳ ಅನಾನುಕೂಲತೆಗಳು ಯಾವುವು? ಉತ್ತರ: ಪಳೆಯುಳಿಕೆ ಇಂಧನಗಳನ್ನು ದಹಿಸಿದಾಗ ಬಿಡುಗಡೆಯಾಗುವ ಕಾರ್ಬನ್, ನೈಟ್ರೋಜನ್ ಮತ್ತು ಸಲ್ಫರ್ಗಳ ಆಕ್ಸೈಡ್ಗಳು ಆಮ್ಲೀಯ ಆಕ್ಸೈಡ್ಗಳಾಗಿರುತ್ತವೆ. ಇವು ಮುಂದೆ ಆಮ್ಲಮಳೆಯನ್ನು ಉಂಟುಮಾಡಿ ನಮ್ಮ ವಾಯುಮಾಲಿನ್ಯದ ಜೊತೆಗೆ ಸಂಪನ್ಮೂಲಗಳಾದ ನೀರು ಮತ್ತು ಮಣ್ಣಿನ ಮೇಲೆ ಪರಿಣಾಮ ಬೀರುತ್ತವೆ. ಹಸಿರುಮನೆ ಪರಿಣಾಮಕ್ಕೂ ಇದು ಕಾರಣವಾಗುತ್ತದೆ. 2. ನಾವು ಪರ್ಯಾಯ ಇಂಧನ ಆಕಾರಗಳತ್ತ ಏಕೆ ಗಮನ ಹರಿಸುತ್ತಿದ್ದೇವೆ? ಉತ್ತರ: ಪಳೆಯುಳಿಕೆ ಇಂಧನಗಳು ನವೀಕರಿಸಲಾಗದ ಶಕ್ತಿಯ ಆಕಾರಗಳು. ಆದ್ದರಿಂದ ಅವುಗಳನ್ನು ಸಂರಕ್ಷಿಸಬೇಕಾಗಿದೆ. ಈ ಇಂಧನಗಳನ್ನು ನಾವು ಮಿತಿಮೀರಿದ ದರದಲ್ಲಿ ಬಳಸಿದರೆ ನಮಗೆ ಶಕ್ತಿ ಆಕಾರಗಳ ಕೊರತೆ ಉಂಟಾಗುತ್ತದೆ. ಇದನ್ನು ತಪ್ಪಿಸಲು ಪರ್ಯಾಯ ಶಕ್ತಿಯ ಆಕಾರಗಳು ಅನ್ವೇಷಿಸಲಾಯಿತು. 3. ನಮ್ಮ ಅನುಕೂಲತೆಗಳಿಗೆ ತಕ್ಕಂತೆ ಗಾಳಿ ಮತ್ತು ನೀರಿನ ಸಾಂಪ್ರದಾಯಿಕ ಬಳಕೆಯನ್ನು ಹೇಗೆ ಮಾರ್ಪಡಿಸಲಾಗಿದೆ? ಗಾಳಿ ಶಕ್ತಿ. ಮೊಟ್ಟಮೊದಲು ಗಾಳಿಯಂತ್ರದ ಚಕ್ರೀಯ ಚಲನೆಯನ್ನು ಉಂಟುಮಾಡಿ ಬಾವಿಯಿಂದ ನೀರೆತ್ತಲು ಬಳಸಲಾಗುತ್ತಿತ್ತು. ಈಗ ಪವನ ಶಕ್ತಿಯನ್ನು ವಿದ್ಯುತ್ ಉತ್ಪಾದಿಸಲು ಸಹ ಬಳಸಲಾಗುತ್ತಿದೆ. ಗಾಳಿಯಂತ್ರವು ಒಂದು ಎತ್ತರವಾದ ಸ್ಥಳದಲ್ಲಿ ಕಠಿಣವಾದ ಆಧಾರದ ಮೇಲೆ ಸ್ಥಾಪಿಸಿರುವ ದೊಡ್ಡ ವಿದ್ಯುತ್ ಪಂಖದಂತಹ ವಿನ್ಯಾಸ ಹೊಂದಿದೆ. ಈ ಪ್ರತಿ ಗಾಳಿಯಂತ್ರದಿಂದ ಉತ್ಪಾದನೆಯಾಗುವ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ವಾಣಿಜ್ಯ ಕಾರ್ಯಗಳಿಗೆ ವಿದ್ಯುತ್ ಶಕ್ತಿ ಪಡೆಯಲಾಗುವುದು. ಪವನ ಶಕ್ತಿಯನ್ನು ಬಳಸಿಕೊಳ್ಳಲು ಪವನ ಕ್ಷೇತ್ರಗಳನ್ನು ವರ್ಷದ ಹೆಚ್ಚಿನ ಕಾಲ ಎಲ್ಲಿ ಮಾರುತಗಳು ಬೀಸುತ್ತವೆಯೋ ಅಂತಹ ಸ್ಥಳಗಳಲ್ಲಿ ಸ್ಥಾಪಿಸಬೇಕು. ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ಜವವು 15 ಕಿಲೋಮೀಟರ್/ಗಂಟೆಗಿಂತ ಹೆಚ್ಚಾಗಿರಬೇಕು. ಮೇಲಾಗಿ ಗೋಪುರ ಮತ್ತು ರೆಕ್ಕೆಗಳನ್ನು ಪ್ರಕೃತಿಯ ಅನಿಶ್ಚಿತ ಪರಿಣಾಮಗಳಾದ ಮಳೆ, ಸೂರ್ಯ, ಬಿರುಗಾಳಿ ಮುಂತಾದವುಗಳಿಂದ ರಕ್ಷಿಸಲು ಉನ್ನತ ನಿರ್ವಹಣೆಯ ಅವಶ್ಯಕತೆ ಇದೆ. ನೀರಿನ ಶಕ್ತಿ. ಹರಿಯುವ ನದಿಯ ನೀರನ್ನು ತಡೆದು ಜಲವಿದ್ಯುತ್ ಶಕ್ತಿಯನ್ನು ಪಡೆಯಲು ನದಿಗೆ ಅಡ್ಡಲಾಗಿ ಹೆಚ್ಚು ಎತ್ತರದ ಅಣೆಕಟ್ಟುಗಳನ್ನು ಕಟ್ಟಲಾಯಿತು. ದೊಡ್ಡ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ, ಅಣೆಕಟ್ಟುಗಳಲ್ಲಿ ನೀರಿನ ಮಟ್ಟ ಏರಿ ಹರಿಯುವ ನೀರಿನ ಚಲನಶಕ್ತಿಯ ಜಲಾಶಯಗಳಲ್ಲಿ ಪ್ರಚನ್ನ ಶಕ್ತಿಯಾಗಿ ಬದಲಾಗುವುದು. ಎತ್ತರದ ಹಂತದಲ್ಲಿರುವ ನೀರನ್ನು ಕೊಳವೆಗಳ ಮೂಲಕ ಜಲಾಶಯದ ತಳದಲ್ಲಿರುವ
ಟರ್ಬೈನ್ಗಳಿಗೆ ಹರಿಸಲಾಗುವುದು. ಜಲಾಶಯಗಳಲ್ಲಿನ ನೀರು ಮಳೆಯಿಂದ ಮತ್ತೆ ಭರ್ತಿಯಾಗುವುದರಿಂದ ಜಲವಿದ್ಯುತ್ ಒಂದು ನವೀಕರಿಸಬಹುದಾದ ಇಂಧನ ಆಕರವಾಗಿದೆ. ಜಲವಿದ್ಯುತ್ ಮುಗಿದು ಹೋಗುತ್ತದೆ ಎಂದು ಚಿಂತಿಸುವ ಹಾಗಿಲ್ಲ. ಘಟಕ ಪ್ರಶ್ನೋತ್ತರಗಳು 3. 1. ಫಿನ್, ನಿಮ್ನ್ ಅಥವಾ ಸಮತಲ ಕನ್ನಡಿ ದರ್ಪಣಗಳಲ್ಲಿ ಸೌರ ಕುಕ್ಕರನ್ನು ಉಪಯೋಗಿಸಲು ಸೂಕ್ತವಾದದ್ದು ಯಾವುದು, ಏಕೆ? ನಿಮ್ನ್ ದರ್ಪಣ ಏಕೆಂದರೆ ಇದು ಸೌರ ಕಿರಣಗಳನ್ನು ಕೇಂದ್ರೀಕರಿಸಿ ಹೆಚ್ಚಿನ ತಾಪವನ್ನುಂಟು ಮಾಡುತ್ತದೆ. 2. ಸಾಗರದಿಂದ ಪಡೆಯಲಿರುವ ಶಕ್ತಿಯ ಮಿತಿಗಳಾವವು? ಉಬ್ಬರ ಶಕ್ತಿ, ಅಲೆಗಳ ಶಕ್ತಿ ಮತ್ತು ಸಾಗರ ಉಷ್ಣ ಇವು ಸಾಗರದಿಂದ ಪಡೆಯಲಿರುವ ಶಕ್ತಿಗಳು. ಇವುಗಳ ಮಿತಿಗಳು ಈ ಕೆಳಗಿನಂತಿವೆ. 1. ಉಬ್ಬರ ಶಕ್ತಿ. ಈ ಅಣೆಕಟ್ಟುಗಳನ್ನು ಕಟ್ಟುವ ಸ್ಥಳಗಳು ಸೀಮಿತವಾಗಿವೆ. 2. ಅಲೆಗಳ ಶಕ್ತಿ. ಅಲೆಗಳು ಉಂಟಾದರೆ ಈ ಶಕ್ತಿ ಲಭ್ಯವಾಗುತ್ತದೆ. 3. ಸಾಗರ ಉಷ್ಣ. ಇದರ ವಾಣಿಜ್ಯ ಬಳಕೆ ಕಷ್ಟವಾಗಿದೆ. 3. ಭೂ ಉಷ್ಣ ಶಕ್ತಿ ಎಂದರೇನು? ಭೂಗರ್ಭ ಪ್ರಕ್ರಿಯೆಗಳಿಂದಾಗಿ ಭೂಮಿಯ ಆಳದ ಬಿಸಿಯಾದ ಪ್ರದೇಶದಲ್ಲಿ ಉಂಟಾದ ದ್ರವಿತ ಶಿಲಾಪಾಕವು ಮೇಲ್ಮುಖವಾಗಿ ತಳ್ಳಲ್ಪಟ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸೆರೆಯಾಗಿದೆ. ಈ ಭಾಗಗಳೇ ಉಷ್ಣತಾಣಗಳು. ಇದನ್ನು ಭೂ ಉಷ್ಣ ಶಕ್ತಿ ಎನ್ನುತ್ತಾರೆ. 4. ನ್ಯೂಕ್ಲಿಯ ಶಕ್ತಿ ಅನುಕೂಲತೆಗಳೇನು? ವಿದ್ಯುತ್ ಶಕ್ತಿ ಉತ್ಪಾದನೆಗಾಗಿ ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯಾಕಾರಿ ವಿನ್ಯಾಸಗೊಳಿಸಿದಾಗ ನ್ಯೂಕ್ಲಿಯರ್ ಇಂಧನವು ಸ್ವಯಂ ನಿಯಂತ್ರಿತ ಸರಪಣಿ ವಿದಳನ ಕ್ರಿಯೆಯ ಭಾಗವಾಗಿದ್ದು ಮತ್ತು ಶಕ್ತಿಯನ್ನು ನಿಯಂತ್ರಿತ ದರದಲ್ಲಿ ಬಿಡುಗಡೆ ಮಾಡುತ್ತದೆ. 2. ಇದರಿಂದ ಅಗಾಧ ಪ್ರಮಾಣದ ವಿದ್ಯುತ್ ಶಕ್ತಿ ದೊರೆಯುತ್ತದೆ. ಘಟಕ ಪ್ರಶ್ನೋತ್ತರಗಳು 4. 1. ಶಕ್ತಿಯ ಯಾವುದೇ ಆಕರವು ಮಾಲಿನ್ಯದಿಂದ ಮುಕ್ತವೇ ಅಥವಾ ಏಕಿಲ್ಲ? ಉತ್ತರ: ಶಕ್ತಿಯ ಯಾವುದೇ ಆಕರವು ಮಾಲಿನ್ಯದಿಂದ ಮುಕ್ತವಿಲ್ಲ, ಏಕೆಂದರೆ ಪಳೆಯುಳಿಕೆ ಇಂಧನಗಳಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ. ನ್ಯೂಕ್ಲಿಯರ್ ಶಕ್ತಿಯು ಪರಿಸರಕ್ಕೆ ಬಹಳಷ್ಟು ಹಾನಿ ಉಂಟು ಮಾಡುತ್ತದೆ. ಸೌರಕೋಶವು ಮಾಲಿನ್ಯರಹಿತವಾಗಿದ್ದರೂ ಅದರ ಜೋಡಣೆ ಪರಿಸರ ಹಾನಿ ಉಂಟು ಮಾಡುತ್ತದೆ. 2. ಹೈಡ್ರೋಜನ್ ಅನ್ನು ರಾಕೆಟ್ನಲ್ಲಿ ಶಕ್ತಿ ಮೂಲವಾಗಿ ಬಳಸಲಾಗಿದೆ. ನೀವು ಇದನ್ನು ಸಂಪೀಡಿತ ನೈಸರ್ಗಿಕ ಅನಿಲ CNG-ಕ್ಕಿಂತ ಸ್ವಚ್ಛ ಎಂದು ಪರಿಗಣಿಸುವಿರಾ, ಏಕೆ ಅಥವಾ ಏಕಿಲ್ಲ? ಹೈಡ್ರೋಜನ್ ಅನಿಲವು ಉರಿದು ನೀರಾವಿಯನ್ನು ಕೊಡುತ್ತದೆ. ಇದರಿಂದ ಪರಿಸರವು ಮಾಲಿನ್ಯವಾಗುವುದಿಲ್ಲ. ಈ ಕಾರಣದಿಂದ ಹೈಡ್ರೋಜನ್ ಅನ್ನು ರಾಕೆಟ್ನಲ್ಲಿ ಶಕ್ತಿ ಮೂಲವಾಗಿ ಬಳಸುತ್ತಾರೆ. ಆದರೆ ಈ ಅನಿಲವು ಸ್ಫೋಟವಾಗುವುದರಿಂದ ಇದನ್ನು ಸಾಗಾಣಿಕೆ ಮಾಡುವುದು ಕ್ಷಮಕರವಲ್ಲ. ಘಟಕ ಪ್ರಶ್ನೋತ್ತರಗಳು 5. ನವೀಕರಿಸಬಹುದಾದ ಯಾವುದಾದರೂ 2 ಶಕ್ತಿ ಮೂಲಗಳನ್ನು ಹೆಸರಿಸಿ. ನಿಮ್ಮ ಆಯ್ಕೆಗೆ ಕಾರಣ ಕೊಡಿ. ಉತ್ತರ: ಸೌರಶಕ್ತಿ ಮತ್ತು ಪವನಶಕ್ತಿ ಇವು ನವೀಕರಿಸಬಹುದಾದ 2 ಶಕ್ತಿ ಮೂಲಗಳಾಗಿವೆ. ಸೌರಶಕ್ತಿ. ಸೂರ್ಯನು ಅಗಾಧವಾದ ಶಕ್ತಿಯನ್ನು ಸುಮಾರು 5 ಬಿಲಿಯನ್ ವರ್ಷಗಳಿಂದ ಪ್ರಸ್ತುತ ಯಾವ ದರದಲ್ಲಿ ಹೊರಹೊಮ್ಮುತ್ತಿದೆಯೋ ಅದೇ ದರದಲ್ಲಿ ಹೊರಹೊಮ್ಮಿಸುತ್ತಿದ್ದು ಮುಂದಿನ 5 ಬಿಲಿಯನ್ ವರ್ಷಗಳವರೆಗೂ ಹರಡುತ್ತಿರುತ್ತದೆ. ಸೌರಕೋಶಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ಅನುಕೂಲವೆಂದರೆ ಅವು ಚಲನಶೀಲ ಭಾಗಗಳನ್ನು ಹೊಂದಿಲ್ಲ. ಕಡಿಮೆ ನಿರ್ವಹಣೆ ಹಾಗೂ ಯಾವುದೇ ಕೇಂದ್ರೀಕರಿಸುವ ಸಾಧನದ ಸಹಾಯವಿಲ್ಲದೆ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತವೆ. ವ್ಯಾವಹಾರಿಕವಾಗಿ ಲಾಭದಾಯಕವಲ್ಲದ ಪ್ರದೇಶಗಳಲ್ಲೂ ಸೌರ ಫಲಕಗಳನ್ನು ಅಳವಡಿಸಬಹುದು. ಪವನಶಕ್ತಿ. ಗಾಳಿಯ ಚಲನೆಯಿಂದ ಮಾರುತಗಳು ಉಂಟಾಗುತ್ತವೆ. ಮಾರುತದ ಈ ಚಲನಶಕ್ತಿಯನ್ನು ಕೆಲಸ ಮಾಡಲು ಬಳಸಬಹುದು. ಪವನಶಕ್ತಿಯು ಪರಿಸರ ಸ್ನೇಹಿ ಮತ್ತು ಉತ್ತಮ ಕಾರ್ಯಕ್ಷಮತೆಯುಳ್ಳ ನವೀಕರಿಸಬಹುದಾದ ಶಕ್ತಿಯ ಆಕರವಾಗಿದೆ. ಇದು ಒಂದು ಪರ್ಯಾಯ ಶಕ್ತಿಯ ಮೂಲವಾಗಿದ್ದು ಹೇರಳವಾಗಿ ದೊರೆಯುವುದರಿಂದ ಇದು ಸಹ ನವೀಕರಿಸಬಹುದಾದ ಶಕ್ತಿ ಮೂಲಗಳಲ್ಲೊಂದಾಗಿದೆ. 2. ನೀವು ಪರಿಗಣಿಸುವ 2 ಖಾಲಿಯಾಗುವ ಶಕ್ತಿಯ ಮೂಲಗಳನ್ನು ಹೆಸರಿಸಿ. ನಿಮ್ಮ ಆಯ್ಕೆಗೆ ಕಾರಣ ಕೊಡಿ. ಪಳೆಯುಳಿಕೆ ಇಂಧನಗಳು ಅಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ ಇವುಗಳು ಖಾಲಿಯಾಗುವ ಶಕ್ತಿಯ ಮೂಲಗಳಾಗಿವೆ, ಏಕೆಂದರೆ ಕಲ್ಲಿದ್ದಲು ಇನ್ನೂ ಕೆಲವೇ ವರ್ಷಗಳಲ್ಲಿ ಬರಿದಾಗುತ್ತದೆ. ಪಳೆಯುಳಿಕೆ ಇಂಧನಗಳು ನವೀಕರಿಸಲಾಗದ ಶಕ್ತಿಯ ಆಕರಗಳು. ಈ ಇಂಧನಗಳು ಮಿಲಿಯನ್ತರ ವರ್ಷಗಳ ಹಿಂದೆ ರೂಪುಗೊಂಡಿದ್ದು ಹಾಗೂ ಸೀಮಿತ ಶೇಖರಣೆ ಹೊಂದಿರುವಂತಹವು. ಅಭ್ಯಾಸ: ಸೌರ ಜಲತಾಪಕವನ್ನು ಬಿಸಿ ನೀರನ್ನು ಪಡೆಯಲು ಯಾವಾಗ ಬಳಸುವುದಿಲ್ಲ? ಬಿ. ಮೋಡ ಕವಿದ ದಿನ.
2. ಈ ಕೆಳಗಿನವುಗಳಲ್ಲಿ ಜೈವಿಕ ದ್ರವ್ಯರಾಶಿಯ ಮೂಲಕ ಉದಾಹರಣೆಯಲ್ಲ. ಸಿ. ನ್ಯೂಕ್ಲಿಯ ಶಕ್ತಿ. 3. ಶಕ್ತಿ ಬಳಸುವ ಹೆಚ್ಚಿನ ಶಕ್ತಿ ಆಕರಗಳು ಸಂಗ್ರಹಿಸಿದ ಸೌರಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಇದರಲ್ಲಿ ಯಾವುದು ಅಂತಿಮವಾಗಿ ಸೂರ್ಯನ ಶಕ್ತಿ ಇದೆ ಶಕ್ತಿಯಿಂದ ಪಡೆಯಲಾಗುವುದಿಲ್ಲ. ಬಿ. ಗಾಳಿ ಶಕ್ತಿ. 4. ಪಳೆಯುಳಿಕೆ ಇಂಧನಗಳು ಮತ್ತು ಸೂರ್ಯನೇ ಶಕ್ತಿಯ ನೇರ ಮೂಲ ಎಂದು ಹೋಲಿಸಿ ಮತ್ತು ವ್ಯತ್ಯಾಸಿಸಿ. ಪಳೆಯುಳಿಕೆ ಇಂಧನಗಳನ್ನು ದಹಿಸಿದಾಗ ಬಿಡುಗಡೆಯಾಗುವ ಕಾರ್ಬನ್, ನೈಟ್ರೋಜನ್ ಮತ್ತು ಸಲ್ಫರ್ಗಳ ಆಕ್ಸೈಡ್ಗಳು ಆಮ್ಲೀಯ ಆನ್ಲೈಡ್ಗಳಾಗಿರುತ್ತವೆ. ಇವು ಆಮ್ಲಮಳೆಯನ್ನುಂಟು ಮಾಡಿ ನೀರು ಮತ್ತು ಮಣ್ಣಿನ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಹಸಿರುಮನೆ ಪರಿಣಾಮಕ್ಕೂ ಕಾರಣವಾಗುತ್ತವೆ. ಸೂರ್ಯನೇ ಶಕ್ತಿಯ ನೇರ ಮೂಲ. ಎಲ್ಲ ಶಕ್ತಿಯ ಮೂಲಗಳು ಸೂರ್ಯನಿಂದ ದೊರೆಯುತ್ತವೆ. ಇದು ನವೀಕರಿಸಬಹುದಾದ ಶಕ್ತಿಯ ಮೂಲ ಮತ್ತು ಹೇರಳವಾಗಿ ದೊರೆಯುತ್ತದೆ ಮತ್ತು ಉಚಿತವಾಗಿ ದೊರೆಯುತ್ತದೆ. 5. ಜೈವಿಕ ದ್ರವ್ಯರಾಶಿ ಮತ್ತು ಜಲರಾಶಿಯನ್ನು ಹೋಲಿಸಿ ನೋಡಿ ಮತ್ತು ವ್ಯತ್ಯಾಸ ತಿಳಿಸಿ. ಜೈವಿಕ ರಾಶಿ: ಹಸುವಿನ ಸಗಣಿ, ಹಲವಾರು ಸಸ್ಯ ಪದಾರ್ಥಗಳು ಮತ್ತು ಬೆಳೆಗಳ ಸುಗ್ಗಿ ಕೊಯ್ಲಿನ ನಂತರ ಉಳಿಯುವ ಪದಾರ್ಥಗಳು, ನಿರುಪಯುಕ್ತ ತರಕಾರಿ, ಬಚ್ಚಲು ನೀರು, ಆಮ್ಲಜನಕರಹಿತ ವ್ಯವಸ್ಥೆಯಲ್ಲಿ ವಿಘಟನೆ ಹೊಂದಿ ಜೈವಿಕ ಅನಿಲ ಬಿಡುಗಡೆಯಾಗುತ್ತದೆ. ಇದರ ಆರಂಭಿಕ ವಸ್ತು ಹಸುವಿನ ಸಗಣಿಯಾಗಿದೆ. ಗೊಬ್ಬರ ಅನಿಲ ಎಂದು ಜನಪ್ರಿಯವಾಗಿದೆ. ಈ ಅನಿಲವನ್ನು ಜೈವಿಕ ಅನಿಲ ಸ್ಥಾವರದಲ್ಲಿ ತಯಾರಿಸುತ್ತೇವೆ. ಇದರಲ್ಲಿ 75% ಮಿಥೇನ್ ಅನಿಲವಿರುವುದರಿಂದ ಇದು ಅತ್ಯುತ್ತಮ ಇಂಧನವಾಗಿದೆ. ಇದು ಸೌದೆ, ಇದ್ದಿಲು, ಕಲ್ಲಿದ್ದಲು ಉರಿಸಿದಾಗ ಬೂದಿ ಉಳಿಸುವಂತೆ ಶೇಷ ಉಳಿಸುವುದಿಲ್ಲ. ಇದು ಹೊಗೆರಹಿತವಾಗಿ ಉರಿಯುತ್ತದೆ. ಇದರ ಶಾಖ ದಕ್ಷತೆ ಹೆಚ್ಚು. ಜೈವಿಕ ಅನಿಲವನ್ನು ಬೆಳಕನ್ನು ಪಡೆಯಲು ಬಳಸಬಹುದು. ಉಳಿಕೆಯ ಬಗ್ಗಡವನ್ನು ನಿಯತ ಕಾಲಾನುಸಾರ ಹೊರತೆಗೆದು ಅತ್ಯುತ್ತಮ ಗೊಬ್ಬರವಾಗಿ ಬಳಸಲಾಗುತ್ತದೆ. ಇದು ಒಂದು ಪುನರ್ಬಳಕೆ ಶಕ್ತಿಯ ಆಕರವಾಗಿದೆ. ಜಲಶಕ್ತಿ: ಹರಿಯುವ ನದಿಯ ನೀರನ್ನು ತಡೆದು ಜಲವಿದ್ಯುತ್ ಶಕ್ತಿಯನ್ನು ಪಡೆಯಲು ನದಿಗೆ ಅಡ್ಡಲಾಗಿ ಹೆಚ್ಚು ಎತ್ತರದ ಅಣೆಕಟ್ಟೆಗಳನ್ನು ಕಟ್ಟಲಾಯಿತು. ದೊಡ್ಡ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ, ಅಣೆಕಟ್ಟೆಗಳಲ್ಲಿ ನೀರಿನ ಮಟ್ಟ ಏರಿ ಹರಿಯುವ ನೀರಿನ ಚಲನಶಕ್ತಿಯ ಜಲಾಶಯಗಳಲ್ಲಿ ಪ್ರಚನ್ನ ಶಕ್ತಿಯಾಗಿ ಬದಲಾಗುವುದು. ಎತ್ತರದ ಹಂತದಲ್ಲಿರುವ ನೀರನ್ನು ಕೊಳವೆಗಳ ಮೂಲಕ ಜಲಾಶಯದ ತಳದಲ್ಲಿರುವ ಟರ್ಬೈನ್ ಗಳಿಗೆ ಹರಿಸಲಾಗುವುದು. ಜಲಾಶಯಗಳಲ್ಲಿನ ನೀರು ಮಳೆಯಿಂದ ಮತ್ತೆ ಭರ್ತಿಯಾಗುವುದರಿಂದ ಜಲವಿದ್ಯುತ್ ಮತ್ತು ನವೀಕರಿಸಬಹುದಾದ ಇಂಧನ ಆಕರವಾಗಿದೆ. ಪಳೆಯುಳಿಕೆ ಇಂಧನಗಳು ಒಂದು ದಿನ ಮುಗಿದು ಹೋಗುವ ಹಾಗೆ ಜಲವಿದ್ಯುತ್ ಮುಗಿದು ಹೋಗುತ್ತದೆ ಎಂದು ಚಿಂತಿಸುವ ಹಾಗಿಲ್ಲ. 6. ಈ ಕೆಳಗಿನವುಗಳಿಂದ ಶಕ್ತಿಯನ್ನು ಹೊರತೆಗೆಯಲು ಇರುವ ಮಿತಿಗಳು ಯಾವುವು? ಗಾಳಿ, ಎಲೆಗಳು. ಎ. ಗಾಳಿ. ಪವನ ಕ್ಷೇತ್ರಗಳನ್ನು ವರ್ಷದ ಹೆಚ್ಚಿನ ಕಾಲ ಎಲ್ಲಿ ಮಾರುತಗಳು ಬೀಸುತ್ತವೆಯೋ ಅಂತಹ ಸ್ಥಳದಲ್ಲಿ ಸ್ಥಾಪಿಸಬೇಕು. 2. ಟರ್ಬೈನ್ ಜವವನ್ನು ನಿರ್ವಹಿಸಲು ಗಾಳಿಯ ಜವವು 15 ಕಿಲೋಮೀಟರ್ ಗಂಟೆಗಿಂತ ಹೆಚ್ಚಾಗಿರಬೇಕು. 3. ಅಗಾಧವಾದ ಜಾಗದ ಅವಶ್ಯಕತೆ ಮತ್ತು ಮಾರುತವಿಲ್ಲದ ಅವಧಿಯಲ್ಲಿ ಸರಬರಾಜಿಗೆ ಪರ್ಯಾಯ ವ್ಯವಸ್ಥೆ ಬೇಕು. ಬಿ. ಅಲೆಗಳು: ಸಮುದ್ರದ ಮೇಲೆ ಬೀಸುವ ಮಾರುತಗಳಿಂದ ಅಲೆಗಳು ಉಂಟಾಗುತ್ತವೆ. ಬಲಿಷ್ಠ ಅಲೆಗಳಿದ್ದ ಮೇಲೆ ಮಾತ್ರ ಅಲೆಗಳ ಶಕ್ತಿಯ ಸಾಮರ್ಥ್ಯ ಶಕ್ತಿಯ ಆಕರವಾಗುತ್ತದೆ. ಸಿ. ಉಬ್ಬರ: ಸಮುದ್ರ ಮಟ್ಟಗಳ ವ್ಯತ್ಯಾಸ, ಉಬ್ಬರ ಮತ್ತು ಇಳಿತವು ಸಮುದ್ರ ಉಬ್ಬರ ಶಕ್ತಿಯನ್ನು ನಮಗೆ ನೀಡುತ್ತದೆ. ಸಮುದ್ರದ ಕಿರಿದಾದ ತೆರೆದ ಭಾಗಕ್ಕೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟುವ ಮೂಲಕ ಈ ಶಕ್ತಿಯನ್ನು ಪಡೆಯಬಹುದು. ಈ ಅಣೆಕಟ್ಟೆಗಳನ್ನು ಕಟ್ಟುವ ಸ್ಥಳಗಳು ಸೀಮಿತವಾಗಿವೆ. 7. ಯಾವ ಆಧಾರದ ಮೇಲೆ ಶಕ್ತಿಯ ಮೂಲಗಳನ್ನು ವರ್ಗೀಕರಿಸುವಿರಿ? ಅ ಮತ್ತು ಆ ನಲ್ಲಿ ನೀಡಲಾದ ಆಯ್ಕೆಗಳು ಒಂದೇ ಆಗಿವೆ. 8. ಆದರ್ಶ ಶಕ್ತಿಯ ಆಕರದ ಗುಣಗಳು ಯಾವುವು? ಒಂದು ಉತ್ತಮ ಶಕ್ತಿಯ ಆಕರ ಯಾವುದು ಎಂದು ಹೇಳುವುದಾದರೆ, 1. ಅದು ಪ್ರತಿ ಘಟಕ ಪರಿಮಾಣ ಅಥವಾ ದ್ರವ್ಯರಾಶಿಗೆ ಅತಿ ಹೆಚ್ಚು ಕೆಲಸ ಮಾಡುವುದು. 2. ಸುಲಭವಾಗಿ ದೊರೆಯುವಂತಹದ್ದು, ಬಹುಶಃ ತುಂಬಾ ಮುಖ್ಯವಾದದ್ದು, ಮಿತವ್ಯಯಕಾರಿಯಾದದ್ದು. 9. ಸೌರ ಕುಕ್ಕರ್ ಬಳಸುವುದರಿಂದ ಆಗುವ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವು? ಯಾವ ಸ್ಥಳಗಳಲ್ಲಿ ಸೌರ ಕುಕ್ಕರ್ಗಳ ಬಳಕೆಗೆ ಮಿತಿಯನ್ನು ಕಾಣಬಹುದು? ಉತ್ತರ: ಸೌರ ಕುಕ್ಕರ್ ಬಳಕೆಯ ಅನುಕೂಲಗಳು: ಇವು ಸೂರ್ಯನ ಶಕ್ತಿಯನ್ನು ಬಳಸುವುದರಿಂದ ಪರಿಸರ ಮಾಲಿನ್ಯ ಉಂಟಾಗುವುದಿಲ್ಲ. ಇದನ್ನು ಬಳಸುವುದು ಸುಲಭವಾಗಿದ್ದು ಅಗ್ಗವಾಗಿದೆ ಮತ್ತು ನಿರಂತರ ವೆಚ್ಚವಿರುವುದಿಲ್ಲ. ಅನಾನುಕೂಲತೆಗಳು:
1. ಇದು ಸೂರ್ಯನ ಬೆಳಕಿನಲ್ಲಿ ಮಾತ್ರ ಕಾರ್ಯನಿರ್ವಹಿಸುವುದು ಮತ್ತು ಇದರಲ್ಲಿ ಅಡುಗೆ ಮಾಡುವುದು ಬಹಳ ನಿಧಾನವಾಗುತ್ತದೆ. 2. ಇದು ಮಾಲಿನ್ಯರಹಿತವಾಗಿದ್ದರೂ ಇದರ ಜೋಡಣೆ ಪರಿಸರ ಹಾನಿ ಉಂಟು ಮಾಡಬಹುದು. ಶೀತ ಪ್ರದೇಶಗಳಲ್ಲಿ ಇವು ಬಳಕೆಗೆ ಉಪಯುಕ್ತವಿಲ್ಲ. 10. ಹೆಚ್ಚುತ್ತಿರುವ ಶಕ್ತಿಯ ಬೇಡಿಕೆಯ ಪರಿಸರದ ಮೇಲೆ ಉಂಟು ಮಾಡುವ ಪರಿಣಾಮಗಳಾವುವು? ಶಕ್ತಿಯ ಬಳಕೆಯನ್ನು ಕಡಿಮೆಗೊಳಿಸಲು ನೀವು ಯಾವ ಕ್ರಮವನ್ನು ಸೂಚಿಸುವಿರಿ? ಶಕ್ತಿಯ ಬಳಕೆಯನ್ನು ಕಡಿಮೆಗೊಳಿಸಲು ನಾವು ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬೇಕು. ನಮ್ಮ ಶಕ್ತಿಯ ಬೇಡಿಕೆಯನ್ನು ಪೂರೈಸಲು ನಾವು ಶಕ್ತಿ ಬಳಕೆಯ ದಕ್ಷತೆಯನ್ನು ಸುಧಾರಿಸಬೇಕಿದೆ ಹಾಗೂ ಹೊಸ ಶಕ್ತಿಯ ಮೂಲಗಳನ್ನು ಅನ್ವೇಷಿಸಬೇಕಾಗಿದೆ. ನಾವು ಹೊಸ ಇಂಧನ ಮೂಲಗಳತ್ತ ಗಮನ ಹರಿಸಬೇಕಿದೆ, ಏಕೆಂದರೆ ಸಾಂಪ್ರದಾಯಿಕ ಶಕ್ತಿ ಮೂಲಗಳಾದ ಪಳೆಯುಳಿಕೆ ಇಂಧನಗಳು ಶೀಘ್ರದಲ್ಲಿ ಮುಗಿದು ಹೋಗುವ ಅಪಾಯದಲ್ಲಿವೆ. 3. ಸೌದೆಗಾಗಿ ಮರಗಳನ್ನು ಕಡಿಯುವ ಬದಲು ನಾವು ಜೈವಿಕ ದ್ರವ್ಯರಾಶಿಯನ್ನು ನಿರ್ವಹಿಸಿದರೆ ನಮಗೆ ನಿರಂತರವಾಗಿ ಒಂದು ನಿರ್ದಿಷ್ಟ ದರದಲ್ಲಿ ಶಕ್ತಿ ಸರಬರಾಜು ಆಗುವುದು ಖಾತ್ರಿಯಾಗುತ್ತದೆ. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ.